ನಾನು ಒಂದ್ಸರಿ ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೆ. ಅವ್ನು ರೂಮ್ಗೆ ಹೋದಾಗ ರೂಮಲ್ಲಿರೋ ಕಸದ ಬುಟ್ಟಿ ಫುಲ್ ತುಂಬ್ಕೊಂಡ್ಬಿಟ್ಟಿತ್ತು. ನಾನು ಕೇಳಿದೆ ಯಾಕೋ ಹೀಗೆ ಅಂತ. ಅವ್ನು ಹೇಳ್ದ, ಕಸದ ಬುಟ್ಟಿ ತುಂಬ ಚಿಕ್ಕದಾಗೋಯ್ತು ಕಣೋ, ಅದಕ್ಕೆ ತುಂಬ್ಕೊಂಡ್ಬಿಟ್ಟಿದೆ. ನಾನು ಇನ್ನೂ ದೊಡ್ಡ ಕಸದ ಬುಟ್ಟಿ ತೊಗೊಂಬಂದ್ರೆ ಬಹುಶಃ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ನಾನು ಹೇಳಿದೆ, ಹಿಂಗಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ನೀನು ಕಸ ದಿನ ತೆಗಿತಾ ಇಲ್ಲ ಅದಕ್ಕೆ ತುಂಬ್ಕೊಂಡಿದೆ. ಇನ್ನು ದೊಡ್ಡ ಕಸದ ಬುಟ್ಟಿ ತೊಗೊಂಬರ್ತೀಯ ಈ ಮೈಂಡ್ ಸೆಟ್ಟಲ್ಲಿ ಅಂದರೆ ಅದು ತುಂಬ್ಕೊಳ್ಳುತ್ತೆ. ಅವಾಗ ಏನು ಮಾಡ್ತೀಯಾ, ಇನ್ನೂ ದೊಡ್ಡ ಕಸದ ಬುಟ್ಟಿ ತೊಗೊಂಬರ್ತೀಯ. ಈ ಪ್ರಾಬ್ಲಮ್ ಹಿಂಗೆ ಯಾವತ್ತೂ ಸಾಲ್ವ್ ಆಗಲ್ಲ, ಕಸ ತೆಗಿಯೋಕ್ಕೆ ಶುರು ಮಾಡುವಂತ. ಜೀವನ ಅಂದ್ರೂ ಕಸದ ಬುಟ್ಟಿ ಇದು ಹಾಗೇನೆ. ಏನು ಜೀವನ ಕಸದ ಬುಟ್ಟಿ? ಹೌದು. ದಿನ ಕಸ ತೆಗಿತಾ ಇಲ್ಲ ಅಂತಂದ್ರೆ ತುಂಬ್ಕೊಳ್ಳೋಕೆ ಶುರುವಾಗುತ್ತೆ. ಕಸ ಎಲ್ಲ ಆ ಕಡೆ ಈ ಕಡೆ ಬೀಳೋಕೆ ಶುರುವಾಗುತ್ತೆ. ನೀವು ಏನೋ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಜೀವನದಲ್ಲಿ ಅಂತಿದ್ದೀರಾ, ಅದನ್ನು ಜೀವನಕ್ಕೆ ಹಾಕೋಬೇಕು ಅಂತಿದ್ದೀರಾ, ಟೈಮ್ ಇಲ್ಲ ಅಂತೀರಾ. ಟೈಮ್ ಇರುತ್ತೆ, ಮಾಡಬಾರ್ದು ಕೆಲಸ ಮಾಡ್ತಾ ಇರ್ತೀರಾ, ಅದರಿಂದ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಅದನ್ನ ತೆಗೆದು ಹೊರಗಡೆ ಹಾಕಿ, ಇದಕ್ಕೆ ಜಾಗ ಸಿಗುತ್ತೆ. ನೀವು ಏನೋ ಬೇಕಾಗಿರೋದು ತಗೋಬೇಕು ಅಂತಿರ್ತೀರಾ, ದುಡ್ಡಿಲ್ಲ ಅಂತೀರಾ. ಬೇಡದಿರೋ ಕಡೆ ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಚೆಕ್ ಮಾಡಿ, ಅಲ್ಲಿ ದುಡ್ಡು ಉಳ್ಸೋಕೆ ಶುರು ಮಾಡಿದ್ರೆ ಇದಕ್ಕೆ ದುಡ್ಡಿರುತ್ತೆ. ಹಾಗೇನೆ ಜೀವನದಲ್ಲಿ ಬಹಳಷ್ಟು ಜಾಗದಲ್ಲಿ ಕಸಗಳಿರುತ್ತೆ. ಕಸ ಖಾಲಿ ಮಾಡ್ತಾ ಇದ್ರೆ ಹೊಸ ಕಸ ತುಂಬಿಸೋಕೆ ಜಾಗ ಇರುತ್ತೆ. ಒಳ್ಳೆ ಸ್ಟೂಡೆಂಟ್ ಅಂದರೆ ಯಾವಾಗಲೂ ಕಲಿತಾ ಹೋಗ್ತಾನಲ್ಲ, ಅವನಲ್ಲ. ಕಲಿಯೋ ಪ್ರಾಸೆಸ್ ಜೀವನ ಅಲ್ಲ. ಆಲ್ರೆಡಿ ಕಲ್ತಿರೋದನ್ನ ಹಿಂದೆ ಬಿಟ್ಟು ಮರೆತು ಹೊಸದಕ್ಕೆ ಅನುವು ಮಾಡಿಕೊಡೋದು ಜೀವನ. ಅವನು ಒಳ್ಳೆ ಸ್ಟೂಡೆಂಟ್. ಆದ್ರಿಂದ ನಿಮ್ಮ ಜೀವನದಲ್ಲಿ ಕಸ ತುಂಬಿಸೋಕೆ ಜಾಗ ಸಾಕಾಗ್ತಿಲ್ಲ, ಇನ್ನೂ ದೊಡ್ಡ ಕಸದ ಬುಟ್ಟಿ ತರಬೇಕು ಅಂತ ಅನ್ಕೊಂಡ್ರೆ ಕಸದ ಬುಟ್ಟಿ ಪ್ರಾಬ್ಲಮ್ಮ, ನೀವು ದಿನ ಕಸ ತೆಗಿದೇ ಇರೋದು ಪ್ರಾಬ್ಲಮ್ಮ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ. ಯೋಚನೆ ಮಾಡಿ.